ಇದೆ ಅಂತ ಹೇಳಿಲ್ಲ, ಪ್ರೆಸ್ ಮೀಟ್ ಅಂತ ಕರೆಯೋದಕ್ಕೆ ಕಾರಣ ಎರಡು ವಿಚಾರಗಳಿದೆ. ಒಂದು, ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಖಾತೆ ಮಾಡುವ ಸಂಬಂಧ ಹಾಗೂ ಸರ್ಕಾರದಲ್ಲಿ ಅಧಿಕೃತ ಮತ್ತು ಅನಧಿಕೃತ ಖಾತೆಗಳ ಸಂಬಂಧ ಅದು ವಿಚಾರವನ್ನು ಎಲ್ಲ ಸಾರ್ವಜನಿಕರಿಗೆ ಮಂದಟ್ಟು ಮಾಡಲಿಕ್ಕೆ ಈ ಒಂದು ವಿಚಾರವನ್ನು ಎಲ್ಲರಿಗೂ ತಿಳಿಸಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿರ್ತದೆ. ಈ ಒಂದು ಪ್ರೆಸ್ ಮೀಟ್ಗೆ ಈ KGM ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಮೇಡಮ್ ಹಾಗೂ ಅಧ್ಯಕ್ಷರು ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮರವರು ಈ ಒಂದು ಪ್ರೆಸ್ ಮೀಟ್ ಕರೆಯಲಿಕ್ಕೆ ಆಗಮಿಸಿದ್ದಾರೆ. ನಮ್ಮ ನಗರಸಭೆಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಗರಸಭೆಯ ಎಲ್ಲ ಗೌರವಾನ್ವಿತ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ ಗಾಂಧಿ ಮೇಡಮ್ ಅವರಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದ ಜರ್ಮನ್ ಸರ್ ಇದ್ದಾರೆ ಹಾಗೂ ಮಾಜಿ ಉಪಾಧ್ಯಕ್ಷರಾದ ದೇವಿ ಮೇಡಮ್ ಅವರು ಹಾಗೂ ನಮ್ಮ ಪುರಾಣಿಕರಾದ ಪವನ್ ಸರ್ ಹಾಗೂ ವಿಡಬ್ಲ್ಯೂ ಸರ್ ಹಾಗೂ ಎಲ್ಲ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತದಲ್ಲಿ ದಯವಿಟ್ಟು ಮುಂದುವರಿಸತಕ್ಕಂಥ ನನ್ನ ರಿಪೋರ್ಟ್. ಪದೇ ಪದೇ ಮಾಧ್ಯಮದ ಮುಖಾಂತರ ರಾಜೀವ್ ಗಾಂಧಿ ವಸತಿ ಬಡಾವಣೆ ಏನಿದೆ ಅಲ್ಲಿ ನಗರಸಭೆಯಿಂದ ಅನಧಿಕೃತವಾಗಿರುವಂಥದ್ದು ಅಧಿಕೃತವಾಗಿ ಅವರಿಗೆ ಖಾತಾ ಮಾಡಲಿಕ್ಕೆ, ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಸರ್ಕಾರದಿಂದ ಏನು ಆದೇಶ ಇದೆ, ಗೈಡ್ಲೈನ್ಸ್ ಇದೆ ಅನ್ನೋದನ್ನು ಬಿಟ್ಟು ಬೇರೆ ಪ್ರಚಾರ ಆಗ್ತಾ ಇತ್ತು. ಅದಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 488 ನಿವೇಶನಗಳು ಸೈಟ್ಸ್ ಕೂಡ ಅಪ್ರೂವಲ್ ಸಿಕ್ಕಿದೆ, KDA ಅಪ್ರೂವಲ್ ಸಿಕ್ಕಿದೆ. ಆ 488 ಸೈಟ್ಸು ಮತ್ತೆ ನಗರಸಭೆಗೆ ಬರುತ್ತೆ, ಹಸ್ತಾಂತರ ಆಗಿದೆ. ನಗರಸಭೆಯಿಂದ ಒಂದು ಖಾತಾಗೂ ಈ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಆ ಥರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಮಾಧ್ಯಮದಲ್ಲಿ ಅಥವಾ ಹೊರಗಡೆ ಮಾತಾಡ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಸರ್ಕಾರದಿಂದ ಅಧಿಕೃತವಾಗಿ ಇವರು ಒಂದು ಖಾತೆಗೆ 600 ರೂಪಾಯಿ ಕಟ್ಟಿಸ್ಕೋಬೇಕಾಗುತ್ತೆ. ಒಂದು ಖಾತೆಗೆ ಒಂದೇ ಒಂದು ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಒಂದು ಖಾತೆಗೆ ಕೂಡ ಅಪ್ರೂವಲ್ ಇರುವಂಥದ್ದು, KGF ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಅಪ್ರೂವಲ್ ಆಗಿರುವಂಥದ್ದು ಒಂದು ಖಾತೆಗೆ ಸರ್ಕಾರದ್ದು 600 ರೂಪಾಯಿಯಷ್ಟು ಮಾತ್ರ ಇವರು ಕಟ್ಸ್ಕೋಬೇಕಾಗತ್ತೆ ನಗರಸಭೆಯಲ್ಲಿ. ಅದನ್ನು ನಗರಸಭೆಯ ಅಧಿಕಾರಿ ಯಾರನ್ನ ನಿಯೋಜನೆ ಮಾಡ್ತೀವಿ, ನೇಮಿಸ್ತೀವಿ, ಅವ್ರು 600 ರೂಪಾಯಿ ಮಾತ್ರ ಕಟ್ಟಿಸ್ಕೋಬೇಕು. ಅದರ ಮೇಲೆ ಇನ್ಯಾವುದೇ ಒಂದು ಈ ಖಾತಾ ವಿಚಾರದಲ್ಲಿ ಡಿಮ್ಯಾಂಡ್ ಇಲ್ಲ ಅನ್ನುವಂಥದ್ದನ್ನು ನೇರವಾಗಿ ಪಾರದರ್ಶಕವಾಗಿ ಎಲ್ಲ ಸ್ಥಳೀಯವಾಗಿರುವಂಥವ್ರು ಮತ್ತು ಆ 488 ಜನ ಏನಿದ್ದಾರೆ ಒಂದೇ ಸತಿ ನಾವು ಖಾತಾ ಮಾಡ್ತೀವಿ, ಒಂದೇ ಸತಿ ಖಾತಾ ಮಾಡಿ ಅದೇ ಬಡಾವಣೆಗೆ ಹೋಗಿ ಕೊಡ್ತೀವಿ. ಇಲ್ಲಿ ಯಾರು ಮಧ್ಯವರ್ತಿಗಳದ್ದು ಪ್ರವೇಶ ಇರಲ್ಲ, ಇನ್ಯಾರೋ ಡಿಮ್ಯಾಂಡ್ ಮಾಡೋಂಗೂ ಇಲ್ಲ. 10,000 20,000 ಅದನ್ನು 30,000ವರೆಗೂ ತೊಗೊಂಡು ಹೋಗ್ತಾರ ಇಲ್ಲ ಅಂಥದ್ದೇನು. ಸರ್ಕಾರದ 600 ರೂಪಾಯಿ ಕಟ್ಟಬೇಕಾಗುತ್ತೆ, 600 ರೂಪಾಯಿ ಅಷ್ಟೇ ಶುಲ್ಕ ಕಟ್ಟಬೇಕಾಗತ್ತೆ. ಫೀಸ್ ಈ ಖಾತಾಗೆ ಅದು ಫೀಸ್ ಅಷ್ಟೇ ಕಟ್ಟಬೇಕಾಗುತ್ತೆ, 600 ರೂಪೀಸ್ ಪ್ಲಸ್ ಟ್ಯಾಕ್ಸ್ ಹೇಳ್ತಾರೆ. ಏನಿದೆ ಸರ್ಕಾರದ ಏನು ಸೊತ್ತು ಕಟ್ಟೋದಿದೆ ಅದನ್ನು ಕಟ್ಟಿ, ಅದ್ರ ಬಿಟ್ಟು ಬೇರೆ 1 ರೂಪಾಯಿ ಕೂಡ ನಗರಸಭೆಯಿಂದ ಕಟ್ಟೋ ಅಂಥದ್ದು ಇಲ್ಲ, ಪ್ರೊಸೀಜರ್ಸ್ ಇಲ್ಲ. ಅದನ್ನು ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅದರ ಫಲಾನುಭವಿಗಳು ಯಾರಿದ್ದಾರೆ 488 ನಿವೇಶನಗಳು ಅಂದರೆ ಸೈಟ್ಲೆಸ್ ಅವರಿಗೆ, ಖಾತಾ ಇಲ್ಲದೆ ಇರೋರಿಗೆ ಇದನ್ನು ನಾವು ಹಸ್ತಾಂತರ ಮಾಡೋಕ್ಕೆ ಮುಂಚೆ ಅವ್ರ ಹತ್ರ 600 ರೂಪಾಯಿ ಕಟ್ಟಿಸ್ಕೊತೀವಿ. ನಗರಸಭೆಯ ಸಿಬ್ಬಂದಿನ ಕಳಿಸ್ತೀವಿ. ಒಂದೇ ಸತಿ 488 ಖಾತಾನೂ ಮಾಡಿ ಅದೇ ಜಾಗಕ್ಕೆ ಹೋಗಿ, ಅದೇ ಬಡಾವಣೆಗೆ ಹೋಗಿ, ಲೇಔಟ್ಗೆ ಹೋಗಿ ನಾವು ಅಷ್ಟು ಜನನೆಲ್ಲ ಕರೆಸಿ ಅವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ. ಇದು ಸರ್ಕಾರದ ಪ್ರೊಸೀಜರ್ಸು, ಗೈಡ್ಲೈನ್ಸ್. ಅದರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಕಡೆ ಎಲ್ಲ ಕಂಪ್ಲೇಂಟ್ಸ್ ನನಗೆ ಬಂದಿದೆ. ಬಿ ಖಾತಾಗೆ ಸರ್ಕಾರ ಇವತ್ತೊಂದು ಗೈಡ್ಲೈನ್ಸ್ ಕೊಟ್ಟಿದೆ. ಸರ್ಕಾರ ಅಂದರೆ ಕನ್ವರ್ಷನ್ ಆಗಿರುತ್ತೆ, ಕನ್ವರ್ಷನ್ ಆಗದೆ ಇರೋವಂಥದ್ದು, ಕೆಲವೊಂದು ಪಂಚಾಯಿತಿ ಇತಿಮಿತಿಯಲ್ಲಿ ಇದು ಮಾಡಿರುವಂಥದ್ದು ಕೂಡ ಅಪ್ರೂವಲ್ ಇಲ್ಲದೆ ಇರುವಂಥದ್ದು, ಸಕ್ರಮ ಅಂತಾರೆ, ಅಕ್ರಮವಾಗಿರುವಂಥದ್ದನ್ನು ಸಕ್ರಮ ಮಾಡುವಂಥದ್ದು, ಅದು ಕೂಡ ಬಿ ಖಾತಾ ಇಶ್ಯೂ ಆಗಿ ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಏನೇನೋ ಪ್ರಚಾರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪದೇ ಅದನ್ನು ಮಾಧ್ಯಮದಲ್ಲಿ ಗಮನಕ್ಕೆ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಸ್ಥಳೀಯವಾಗಿರುವಂಥ ಜನರು ನನ್ನ ಹತ್ರ ಬಂದು ಪದೇ ಕಂಪ್ಲೇಂಟ್ ಮಾಡ್ತಾ ಇದ್ರು, ಬಿ ಖಾತಾದು ತುಂಬ ದೊಡ್ಡ ಸಮಸ್ಯೆ ಆಗಿದೆ, ಅದನ್ನು ಯಾವ ರೀತಿ ಆದರೂ ಬಗೆಹರಿಸಿ ಅಂತ ಅಂದ್ಬಿಟ್ಟು. ಬಿ ಖಾತಾದ ಯಾವುದೇ ಲೇಔಟ್ಸ್ ಆಗಿರ್ಬೋದು, ಪಂಚಾಯತಿ ಹಂತದಲ್ಲಾಗಿರ್ಬೋದು, ಕೆಲವೊಂದು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆಗದೆ ಇಲ್ಲಿಗೆ ಬಂದಿರೋವಂಥದ್ದನ್ನು ನಾವು ಏನು ಪ್ರೊಸೀಜರ್ಸ್ ಇದೆ ಅದೇ ಪ್ರೊಸೀಜರ್ಸ್ನ ಫಾಲೋ ಮಾಡ್ತೀವಿ. ಒಟ್ಟಿಗೆ ಎಷ್ಟು ಬರುತ್ತೆ ಅಷ್ಟು ಕೂಡ ಒಂದು ಸತಿ ಅವ್ರನ್ನೆಲ್ಲ ನೇರವಾಗಿ ಕರೆದು ಮುಖಾಮುಖಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ
ಇಷ್ಟೇ ಶುಲ್ಕ ಇದೆ, ಏನು ಸರ್ಕಾರದಿಂದ ಪ್ರೊಸೀಜರ್ಸ್ ಏನಿದೆ, ಏನು ಗೈಡ್ಲೈನ್ಸ್ ಇದೆ ಅದನ್ನು ವೈಲೇಟ್ ಮಾಡಿ ಯಾವುದೂ ಮಾಡಲ್ಲ. ಅದೇ ಪ್ರೊಸೀಜರ್ಸಲ್ಲೇ ಮಾಡ್ತೀವಿ. ಒಂದಿನಾನು ಕೂಡ ಈ ಖಾತಾ ವಿಚಾರದಲ್ಲಿರ್ಬೋದು, ಅಕ್ರಮವಾಗಿರುವಂಥ ಬಡಾವಣೆ ಲೇಔಟ್ಸ್ ಇರ್ಬೋದು, ಅಂಥದಕ್ಕೆ ಇಲ್ಲೊಂದು ದಂಧೆ ನಡೆಯುತ್ತೆ, ನಗರಸಭೆನ ಅದಕ್ಕೆ ಉಪಯೋಗ ಮಾಡ್ಕೊತಾ ಇದ್ದಾರೆ, ಅದಕ್ಕೆ ಮಧ್ಯವರ್ತಿಗಳಿದ್ದಾರೆ, ಇವ್ರ ಮುಖಾಂತರ ಹೋದ್ರೇ ಸ್ಥಳೀಯವಾಗಿ ಜನಗಳಿಗೆ ಕೆಲಸ ಆಗುತ್ತೆ ಅನ್ನುವಂಥ ನಂಬಿಕೆ ತಪ್ಪು. ನಾವು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಒಂದು ಒಳ್ಳೆ ಅಧಿಕಾರಿಗಳನ್ನ ಕರ್ಕೊಂಡ್ಬರ್ತೀವಿ, ಹೊರಗಡೆಯಿಂದ ಕರ್ಕೊಂಡ್ಬರ್ತೀವಿ. ಯಾಕಂದರೆ ಸ್ಥಳೀಯವಾಗಿದ್ದರೆ ಅವರಿಗೆ ಆ ಜವಾಬ್ದಾರಿ ಬರಲ್ಲ ಅಂತ ದೂರದಿಂದ ಕರ್ಕೊಂಡ್ಬರ್ತೀವಿ. ಯಾಕಂದರೆ ಇಲ್ಲಿ ಬಡವರು ಇರ್ತಾರೆ, ಕಾರ್ಮಿಕ ವರ್ಗದವ್ರು ಇರ್ತಾರೆ, ಏನೇನೋ ಕಷ್ಟಗಳಲ್ಲಿರೋರು ಇರ್ತಾರೆ, ಬರೋ ಅಷ್ಟರಲ್ಲಿ ಇವ್ರು ಸ್ಪಂದಿಸಬೇಕು, ಅರ್ಥ ಮಾಡ್ಕೋಬೇಕು ಅಂತ. ಯಾವುದೇ ರೀತಿ ನಗರಸಭೆಯಲ್ಲಿ ನಾನು ಜವಾಬ್ದಾರಿಯಲ್ಲಿರೋವರೆಗೂ, KGF ಅಲ್ಲಿ ನಾನು ಶಾಸಕಿ ಆಗಿರೋವರೆಗೂ, ನಗರಸಭೆಯಲ್ಲಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಯಾರನ್ನಾದ್ರೂ ಕೂರಿಸಿರೋವರೆಗೂ ಕೂಡ ಇಲ್ಲಿ ಯಾವುದೇ ಒಂದು ಅಕ್ರಮ ಸಕ್ರಮ ದಂಧೆ ಆಗೋಂಗಿಲ್ಲ, ಕನ್ವರ್ಷನ್ಸ್ ದಂಧೆ ಆಗೋಂಗಿಲ್ಲ, ಈ ಖಾತಾದು ದಂಧೆ ಆಗೋಂಗಿಲ್ಲ. ಸರ್ಕಾರದ ಏನು ದುಡ್ಡಿದೆ, ಸರ್ಕಾರ ಒಂದು ಫೀಸ್ ಫಿಕ್ಸ್ ಮಾಡಿರುತ್ತೆ, ಅದನ್ನು ಕಟ್ಟಬೇಕು, ಮಾಡಿಸ್ಕೊಂಡು ಹೋಗ್ಬೇಕು. ಅಷ್ಟು ಟ್ರಾನ್ಸ್ಪರೆನ್ಸಿ ತರುವಂಥ ಎಲ್ಲ ಆಲೋಚನೆಗಳನ್ನು ಮಾಡಿದ್ದೀನಿ. ಲೇಔಟಲ್ಲಿ ಒಂದು ದಿನ ನಾವು ಹೋಗಿ ಕಾರ್ಯಕ್ರಮ ಮಾಡಿ ಆ 448 ಜನಕ್ಕೂ ಕೂಡ ಈ ಖಾತಾನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಪ್ರೊಸೀಜರ್ಸ್ ಇದೆ ಸರ್ಕಾರದ. ಇದಾದಮೇಲೆ ಬಿ ಖಾತಾ ಅನ್ನೋ ಪ್ರೊಸೀಜರ್ಸ್ನು ಕೂಡ, ಬಿ ಖಾತಾದು ಏನು ಫೈಲ್ಸ್ ಬರುತ್ತೆ ಒಂದೇ ಸತಿ ಅದನ್ನೆಲ್ಲ ತರಿಸಿ ಆಫೀಸಲ್ಲಿಟ್ಟು ಅವ್ರನ್ನೂ ನೇರವಾಗಿ ಕರೆಸಿ ಅದರದ್ದು ಏನು ಪ್ರೊಸೀಜರ್ಸ್ ಇದೆ, ಗೈಡ್ಲೈನ್ಸ್ ಇದೆ ಅಂಥದನ್ನು ನಾವು ಒಂದೇ ದಿನ ಮಾಡುವಂಥ ಜವಾಬ್ದಾರಿನ ನಾನು ಮಾಡ್ತಾ ಇದ್ದೀನಿ. ಯಾವುದೇ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ನಿವೇಶನ ಆಗಿರ್ಬೋದು, ಲೇಔಟ್ಸ್ ಆಗಿರ್ಬೋದು, ಯಾವುದಕ್ಕೂ ಕೂಡ ಇಲ್ಲಿ ಮಧ್ಯವರ್ತಿಗಳಿರಲ್ಲ. ಕನ್ವರ್ಷನ್ ಇರಲಿ, ಕನ್ವರ್ಷನ್ ಇಲ್ಲದೆ ಇರಲಿ, ಪ್ಲಾನ್ ಅಪ್ರೂವಲ್ ಇರಲಿ, ಫಸ್ಟ್ ಆಫ್ ಆಲ್ ಪ್ಲಾನ್ ಅಪ್ರೂವಲ್ ಇರಲ್ಲ, ಅದರದ್ದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಖಾತಾಗಿಲ್ಲಿ ಓಡಾಡ್ತಾ ಇರ್ತಾರೆ. ಕನ್ವರ್ಷನ್ ಆಗಿರುತ್ತೆ, ಕನ್ವರ್ಷನ್ ಆಗದೆ ಜಾಗ ಕೊಡೋಕ್ಕಾಗಲ್ಲ. ಕನ್ವರ್ಷನ್ ಒಂದು ಮಾಡಿಸ್ಕೊಂಡಿರ್ತಾರೆ, ಪ್ಲಾನ್ ಅಪ್ರೂವಲ್ ಸಿಕ್ಕಿರಲ್ಲ. ಪ್ಲಾನ್ ಅಪ್ರೂವಲ್ಗೆ ಅವ್ರಿಗೆ 2 ಸಮಸ್ಯೆ ಆಗುತ್ತೆ. ಒಂದು ಪಂಚಾಯತಿಗೆ ಹೋಗ್ತಾರೆ, ಇನ್ನೊಂದು ಕಡೆ KGF ಡೆವಲಪ್ಮೆಂಟ್ ಅಥಾರಿಟಿಗೆ ಬರ್ತಾರೆ, ಕೂಡಾಗಿ ಬರ್ತಾರೆ. ಇಂಥ ಸಮಸ್ಯೆಗಳು ಜಾಸ್ತಿ ಆದಾಗ ಅವ್ರ ಮಧ್ಯವರ್ತಿಗಳನ್ನ ನಂಬೋದು ಜಾಸ್ತಿ. ಯಾರಪ್ಪ ಅದು ಜಾಸ್ತಿ ಹುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಏನು ಕೆಲಸ ಇರುತ್ತೋ ಗೊತ್ತಿಲ್ಲ ನಗರಸಭೆಯಲ್ಲಿ, ಅದ್ರದ್ದೊಂದು ದಂಧೆ ನಡೀತಾ ಇದೆ, ನಿಮಗೆ ಗೊತ್ತಿದೆಯಾ ಅಂತ ನನ್ನನ್ನು ಬಂದು ಕೇಳ್ತಾರೆ. ನಾನು ವಾರದಲ್ಲಿ ಇಲ್ಲೇ 3 ದಿನ ಇರ್ತೀನಿ, ನನಗೆ ಗೊತ್ತಿಲ್ಲದೆ ಇರೋವಂಥದ್ದು ಇವೆಲ್ಲ ನಡೀತಾ ಇದೆ, ಮಾಹಿತಿ ಕೊಡ್ತಾರೆ, ಫೈಲ್ಸ್ ಕೊಡ್ತಾರೆ, ಇಂಥ ಜಾಗದಲ್ಲಿ ಬುಕ್ ಆಗಬೇಕು ಅಂತ ಹೇಳ್ತಾರೆ, ದುಡ್ಡು ಕೊಡಬೇಕಾಗತ್ತೆ, ಇಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಫೈಲ್ ಅಲ್ಲಿ ಕೊಟ್ಬಿಟ್ಟು ಬಂದು ನಮ್ಗೆ ಹೇಳ್ತಾರೆ, ಇವ್ರ ಥ್ರೂ ಹೋದರೆ ಆಗುತ್ತೆ, ಇಲ್ಲ ಅಂದರೆ ಇನ್ನೇನಾದರೂ ಮಾಹಿತಿ ಬೇರೆಯವ್ರಿಗೆ ಕೊಟ್ಟರೆ ಆ ಫೈಲ್ನ ಕಳೆದಾಕ್ತಾರೆ ಅಂತ. ಇಷ್ಟೆಲ್ಲ ತಪ್ಪು ಮಾಹಿತಿಗಳ ಇದು ಒಂದು ನಗರಸಭೆಗೆ ಒಂದು ಕಳಂಕನ ತಂದು ಇಟ್ಬಿಟ್ಟಿದ್ದಾರೆ. ನಾನು ಎಷ್ಟೋ ವರ್ಷಗಳಿಂದ ಒಳ್ಳೆ ಅಧಿಕಾರಿಗಳನ್ನ ಕೈಕಾಲು ಹಿಡಿದು ಒಂದಿನಾನು ಅವರಿಂದ ನೀವು ಸೇವೆ ಮಾಡಿ, ಈ ಜನಕ್ಕೆ ಒಳ್ಳೆ ಕೆಲಸ ಮಾಡಿ, ಏನು ದಾರಿ ಇದೆ ಅದನ್ನು ಟ್ರಾನ್ಸ್ಪರೆನ್ಸಿ ಮಾಡಿ, ಆ ಥರ ನಾವು ಪ್ರಯತ್ನ ಮಾಡಿದ್ದೀವಿ ಕರ್ಕೊಂಡು ಬಂದ್ಬಿಟ್ಟು. ಅದಕ್ಕೆ ಇನ್ನು ಮಿತಿ ಮೀರೋದು ಬೇಡ ಅಂತಂದ್ಬಿಟ್ಟು ನಾನು ಆ ಜಾಗದಲ್ಲಿ ಇರ್ತೀನಿ. ಇನ್ಮೇಲೆ ಆಗಲಿ ಒಂದು ಅನಧಿಕೃತವಾಗಿ ಏನೇನು ಮಾಡಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ, ಆಪಾದನೆಗಳಿದ್ದಾವೆ, ಅದು ಹೇಗಾಗುತ್ತೆ ಅಂತ ನೋಡ್ತೀನಿ. ನಗರಸಭೆಯಲ್ಲಿ ಇನ್ಮೇಲೆ ಒಂದು ಖಾತೆ ಬಗ್ಗೆ ಈ ಥರದ್ದು ಒಂದು ಕಂಪ್ಲೇಂಟ್ ಬಂದರೆ ನಾನು ಎಕ್ಸ್ಟ್ರೀಮ್ ಲೆವೆಲ್ಸ್ಗೆ ಹೋಗ್ತೀನಿ ಅಂತ ನಾನೇ ಡಿಸೈಡ್ ಮಾಡಿದ್ದೀನಿ. ತುಂಬ ಎಕ್ಸ್ಟ್ರೀಮ್ ಲೆವೆಲ್ಸ್ಗೆ ಹೋಗ್ತೀನಿ. ಖಾತಾ ಆಗಿರ್ಬೋದು, ಕನ್ವರ್ಷನ್ಸ್ ಯಾವುದಾದ್ರೂ ಇಶ್ಯೂಸ್ ಆಗಿರಲಿ, ಪ್ಲ್ಯಾನಿಂಗ್ ಅಪ್ರೂವಲ್ ಇಲ್ಲ ಅಂದರೂ ಕೂಡ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ, ಬಿ ಖಾತಾ ಕೂಡ ತುಂಬ ಟ್ರಾನ್ಸ್ಪರೆನ್ಸಿಯಲ್ಲೇ ಮಾಡ್ತೀವಿ. ಬಿ ಖಾತಾ ಮಾಡಿಸಿದ್ರೇ ಕೂಡ ಮನೆ ಕಟ್ಟೋದಕ್ಕೆ ಲೋನ್ ತಗೊಳ್ಳೋದಕ್ಕಾಗತ್ತೆ, ಬೇರೆ ಏನೇನಕ್ಕೂ ಅವರಿಗೆ ತುಂಬ ಸಮಸ್ಯೆಗಳಿರುತ್ತೆ. ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಬಿ ಖಾತಾದು ಸರ್ಕಾರನೇ ಒಂದು ಪ್ರೊಸೀಜರ್ಸ್ ಮಾಡಿ ಗೈಡ್ಲೈನ್ಸ್ ಮಾಡಿದ್ದಾರೆ. ಬಿ ಖಾತೆಗೆ ಲೋನ್ ಬರಲ್ಲ ಕೊಟ್ಟಿದ್ದಾರೆ ಗೈಡ್ಲೈನ್ಸ್. ಈ ಲೆವೆಲಲ್ಲಿ ಅಲ್ಲಿ ಒದ್ದಾಡ್ತಾ ಇದ್ರು ಖಾತಾಗೆ, ಅಲ್ಲೂ ಅಲ್ಲದೆ ಇಲ್ಲೂ ಇಲ್ಲದೆ, ನಗರಸಭೆ ವ್ಯಾಪ್ತಿಗೂ ಇಲ್ಲದೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೂ ಇಲ್ಲದೆ ಒದ್ದಾಡ್ತಾ ಇದ್ದಂಥ, ಕನ್ವರ್ಷನ್ನು ಆಗಿರುವಂಥದ್ದು, ಇಲ್ಲಿ ಖಾತಾ ಮಾಡಿಸ್ಕೊಳಕ್ಕಾಗದೇ ಇರೋಂಥ ಎಷ್ಟೋ ಇದನ್ನು ಬಿ ಖಾತಾಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಪ್ಲ್ಯಾನಿಂಗ್ ಅಪ್ರೂವಲ್ ಇರಲ್ಲ, ಯಾವುದು ಕೂಡ ಅಲ್ಲಿ ಪ್ಲ್ಯಾನಿಂಗ್ ಅಪ್ರೂವಲ್ ಇರಲ್ಲ, ಅದಕ್ಕೊಂದು ಇಶ್ಯೂ ಮಾಡ್ತಾ ಇದೆ. ಅದು ಇವ್ರಿಗೆ ಲೋನ್ ಕೊಡಿಸ್ಬೇಕು, ಮತ್ತು ಆ ಜಾಗಕ್ಕೆ ಒಂದು ವ್ಯಾಲ್ಯೂ ಇರಬೇಕು. ಖಾತಾ ಇಲ್ಲದೆ ತುಂಬ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ದೂರದೃಷ್ಟಿಯಿಂದ ಕೆಲವೊಂದು ಪ್ರೊಸೀಜರ್ಸ್ನ ಮಾಡಿಫೈ ಮಾಡಿದ್ದಾರೆ. ಬಿ ಖಾತಾ ಲೋನ್ಗೆ ಫಿಟ್ ಇದೆ, ಲೋನ್ ತಗೊಳ್ಳೋದಕ್ಕೆ ಫಿಟ್ ಇದೆ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡಿ. ಆದರೂ ಭಾಳ ವರ್ಷಗಳಿಂದ ನಗರಸಭೆಯಲ್ಲಿ ಆಗದೆ ಇರೋದು ಇದೇ ಥರ ತಪ್ಪು ದಾರಿಯಲ್ಲೇ ಕೆಲಸ ಮಾಡಿಸ್ಕೊಳಕ್ಕಾಗತ್ತೆ ಅಂತ ಜನಗಳ ಮನಸ್ಸಲ್ಲಿ ಏನು ಆ ಅಂಧಕಾರ ತುಂಬಿದ್ದಾರೆ, ಕತ್ತಲಲ್ಲಿಟ್ಟಿದ್ದಾರೆ, ಅದು ತಪ್ಪು. ಏನೇ ಇರಲಿ ಇನ್ಮೇಲೆ ಎಲ್ಲ ಟ್ರಾನ್ಸ್ಪರೆನ್ಸಿ ಅವ್ರ ಕಣ್ಮುಂದೆನೇ ನಾನು ಮಾಡುವಂಥ ಪ್ರೊಸೀಜರ್ಸ್ನ, ಸಿಸ್ಟಮ್ನ ತರ್ತೀನಿ. ಯಾರು ನಾವು ಹಿಂಸೆ ಕೊಟ್ಟು ಕಷ್ಟದಲ್ಲಿರೋನ್ನ, ಇಲ್ಲಿ ಎಷ್ಟೋ ಕಾರ್ಮಿಕ ವರ್ಗದ ಕುಟುಂಬದವರಿದ್ದಾರೆ,
ಅವ್ರನ್ನ ದುಡ್ಡುಗೋಸ್ಕರ ಪೀಡಿಸುವಂಥ ದಂಧೆ ಮತ್ತು ಬ್ರೋಕರ್ಸ್ ಇಷ್ಟು ದಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಸುತ್ತಕೊಂಡಿದ್ರು. ಇಷ್ಟು ದಿನ ಪೆನ್ಷನ್ಗೋಸ್ಕರ ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟು 20-30 ವರ್ಷ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಆವರಿಸಿದ್ರು ಬ್ರೋಕರ್ಸು. ಮತ್ತಿವತ್ತು ಅವರೆಲ್ಲ ನಗರಸಭೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಇರೋದೇ ಸತ್ಯ ಇದು, ಇದನ್ನೇ ಮಾತಾಡ್ತಾ ಇದ್ದಾರೆ ಆಚೆ ಕಡೆ. ನೇರವಾಗಿ ಕಮಿಷನರ್ ಹತ್ರ ಹೋದರೆ, ನೇರವಾಗಿ ಅಧ್ಯಕ್ಷರ ಹತ್ರ ಹೋದರೆ ಯಾವುದೇ ಕೆಲಸ ಆಗಲ್ಲ. ಥ್ರೂ ಬ್ರೋಕರ್ ಮುಖಾಂತರ ಹೋಗಿ 20,000 25,000 ಕೊಟ್ಟಾಗ ಮಾತ್ರ ಆ ಕೆಲಸ ಆಗುತ್ತೆ ಅನ್ನೋಂಥ ನಂಬಿಕೆನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. 1 ತಿಂಗಳು ಸುಮ್ಮನೆ ಇದ್ದೆ, 2 ತಿಂಗಳು ಸುಮ್ಮನೆ ಇದ್ದೆ. ಆಮೇಲೆ ನಾನು ಡಿಸೈಡ್ ಮಾಡಿದೆ, ಯಾವುದೂ ಇನ್ಮೇಲೆ ಈ ರೀತಿಯ ಅವಕಾಶಗಳು ಬ್ರೋಕರ್ಸ್ ಏನು ಪ್ರಚಾರ ಮಾಡ್ತಾ ಇದ್ದಾರೆ ಆಚೆ ಕಡೆ ಇನ್ನೋಸೆಂಟ್ ಪೀಪಲ್ಗೆ, ಜನಸಾಮಾನ್ಯರಿಗೆ ಏನು ಪ್ರಚಾರ ಮಾಡ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಕಡಿವಾಣ ಆಗ್ತೀವಿ. ದಾರಿ ನೇರವಾಗಿ ಪಾರದರ್ಶಕವಾಗಿ ಯಾವ ಸಿಸ್ಟಮಲ್ಲಿ ನಾವು ಅವ್ರಿಗೆ ಸೇವೆ ಮಾಡೋಕ್ಕೆ ಅವಕಾಶ ಇದೆ ಅದನ್ನೇ ಮಾಡ್ತೀವಿ ನಾವು. ಬಿ ಖಾತಾ ಅವ್ರು ಯಾರೇ ಬಂದರು ಆ ಫೈಲ್ಸ್ ಎಲ್ಲ ಇಟ್ಟು ಅವ್ರ ಹತ್ರ ನೀವು ಏನು ಸರ್ಕಾರದ ಏನು ನೀವು ಅಮೌಂಟ್ ಕಟ್ಟಿದ್ದೀರಾ ರಸೀದಿ ಕಟ್ಟಿಸ್ಕೊಂಡು ಅವ್ರಿಗೂ ಅದನ್ನು ವಾಪಸ್ ಕೊಟ್ಟು ಇನ್ನೇನು ಕಟ್ಟಬೇಕು ಪ್ರೊಸೀಜರ್ಸ್ ಇದೆ ಅಷ್ಟೇ ಮಾಡಿ ಅವರಿಗೆ ನಾವು ನೇರವಾಗಿ ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಕೊಡೋಂಗಿಲ್ಲ, ಅಧ್ಯಕ್ಷರಿಗೆ ಇಷ್ಟ ಬರೋಂಗೆ ಅವ್ರು ಕೊಡೋಂಗಿಲ್ಲ, ಉಪಾಧ್ಯಕ್ಷರಿಗೆ ಯಾರಿಗೋ ಗೊತ್ತಿರೋರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವೆಲ್ಲರೂ ಒಂದೇ ಜಾಗದಲ್ಲಿ ಕುತ್ಕೊಂಡು ಒಂದು ಹತ್ರ ಕರೆಸಿ ಒಂದು ಶೆಲ್ಟರಲ್ಲಿ ಕೊಡೋವಂಥ ಸಿಸ್ಟಮ್ ಮಾಡ್ತೀವಿ. ಒಂದು ಬಿ ಖಾತಾನು ನಗರಸಭೆ ಸ್ಟಾಫಿಂದ ಅಥವಾ ನಮ್ಮ ಕೌನ್ಸಿಲರ್ಸಿಂದ ಆ ಹೊರಗಡೆ ಹೋಗುವಂಥ ಒಂದು ಸಿಸ್ಟಮ್ನ ಅವಾಯ್ಡ್ ಮಾಡಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಎಲ್ಲ ನಗರಸಭೆ ಸದಸ್ಯರು ಅವ್ರ ಏರಿಯಾಯಿಂದ ಬರಲಿ, ಅವ್ರಿಗೆ ಗೊತ್ತಿರೋರು ಬರಲಿ, ಸರ್ಕಾರದ ದುಡ್ಡು ಮಾತ್ರ ಕಟ್ಟಿ ಅವರು ಗೌರವ ತಗೊಂಡು ಅವರು ಗೌರವ ಕೆಲಸ ಮಾಡಿಸ್ಕೊಂಡು ಅದಕ್ಕೆ ಅಂತ ಒಂದಿನ ಇಟ್ಟು ಅವ್ರನ್ನ ದೂರ ಮಾಡಬೇಕು ಅಂತಲ್ಲ. ಅವ್ರಿಗೆ ಯಾರು ಕೊಟ್ಟೇ ಇರಲ್ಲ, ಆದರೆ ಅವ್ರ ಮೇಲೆ ಅಪವಾದ ಹಾಕ್ಬಿಟ್ಟು ಬರ್ತಾರೆ, ನಾವು ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರು ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಅಂತ. ಒಂದು ಕಡೆ ನಗರಸಭೆ ಸದಸ್ಯರು ತಲೆ ಬಗ್ಗಿಸ್ತಾರೆ, ಅಧ್ಯಕ್ಷರಿಗೆ ಅವಮಾನ ಆಗೋದು ಬೇಡ, ಇವೆಲ್ಲನೂ ದೂರದೃಷ್ಟಿ. ಅದಕ್ಕೆ ಅಂತ ಒಂದು ದಿನ ಇಟ್ಟು ಬಿ ಖಾತಾ ಸಮಸ್ಯೆಗಳನ್ನ ಬಗೆಹರಿಸ್ತಾ ಬಿ ಖಾತಾಗೆ ಏನು ಸರ್ಕಾರದ ಗೈಡ್ಲೈನ್ಸು ಪ್ರೊಸೀಜರ್ಸ್ ಇದೆ ಅದನ್ನು ಮಾಡಿಸೋವಂಥ ಪ್ರಕ್ರಿಯೆಯನ್ನು ಮಾಡೋಣ. ಸೊ ಇದು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ, ಪತ್ರಿಕರ್ತರ ಮುಖಾಂತರ ಸರಿಯಾದ ರೀತಿ ಸಾರ್ವಜನಿಕವಾಗಿ ಈ ವಿಚಾರಗಳ ಬಗ್ಗೆ ಮಾಹಿತಿ ಕೊಡಬೇಕು, ಅವೇರ್ನೆಸ್ ಕೊಡಬೇಕು. ಕಷ್ಟ ಜೀವಿಗಳಿರುವಂಥ ಜಾಗ, ಕಷ್ಟದಿಂದ ದುಡಿದು ಸ್ವಂತ ಬೆಳಗ್ಗೆ ಎದ್ದರೆ ಹೋಗಿ ಶನಿವಾರವರೆಗೂ ದುಡಿದು ಬರೋವಂಥವ್ರಿಗೆ ನಾವು ಏನು ಒಳ್ಳೆ ಸೇವೆ ಮಾಡೋಕ್ಕಾಗತ್ತೆ ಮಾಡೋಣ. ಅದನ್ನು ಮೀರಿ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡಬಾರ್ದು. ಅವ್ರ ಕಷ್ಟಗಳಿಗೆ ಒಂದಲ್ಲ ಒಂದು ರೀತಿ ನಾವು ಸ್ಪಂದಿಸ್ಬೇಕನ್ನೋ ಒಂದು ದೂರದೃಷ್ಟಿ ಬಿಟ್ಟರೆ ಇಂಥ ಮಧ್ಯವರ್ತಿಗಳು ಏನೇನು ಧೈರ್ಯವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾನು ಕಡಿವಾಣ ಹಾಕಬೇಕು. ಅದಕ್ಕೆ ಯಾವುದೇ ಅಧಿಕಾರಿ ಬಲಿಪಶು ಆಗೋದಲ್ಲ, ಸಾರ್ವಜನಿಕರ ಬಲಿಪಶು ಮಾಡ್ತಾ ಇದ್ದಾರೆ. ಅಧಿಕಾರಿದಲ್ಲಿ ಏನು ಪಾತ್ರ ಇದೆ ಅಂತ ನನಗೆ ಗೊತ್ತಿಲ್ಲ. ಇದೇ ಪ್ರೊಸೀಜರ್ಸ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಅವ್ರನ್ನ ದೂರದಿಂದ ಕರ್ಕೊಂಡು ಬಂದಿರೋದು. ಇದೇ ಗೈಡ್ಲೈನ್ಸಲ್ಲೇ ಮಾಡಿ, ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡಲಿ, ಪ್ರೊಸೀಜರ್ಸ್ ಮಾಡಲಿ, ನನ್ನ ಮುಂದೆ ಮುಖಾಮುಖಿ ಮಾಡಲಿ, ಏನೇ ಕೆಲಸ ಮಾಡೋದು ಅಷ್ಟೇ ನನ್ನ ಉದ್ದೇಶ. ಬಂದಿರೋದೇ ಅದೇ ಮಾತು ಕೊಟ್ಬಿಟ್ಟು ಅದೇ ಕೆಲಸನೇ ಮಾಡಲಿ. ಅಮ್ಯಾಂಡ್ಮೆಂಟಲ್ಲೇ ತಂದಿದ್ದಾರೆ, ಬಿಲ್ಲೇ ತಂದಿದ್ದಾರೆ ಅಂತಂದರೆ ಅದರ ಅರ್ಥ ಏನು? ಇರಲ್ಲ ಅಂತ ಹೇಳ್ತಾರೆ. ನಾವೇ ಕೊಡೋದು ಆ ಇತಿಮಿತಿಯಲ್ಲಿ ಮಾತ್ರ ಇವರಿಗೆ ಖಾತಾ ಕೊಡೋದಕ್ಕೆ ಅಂದರೆ ನಗರಸಭೆಗೆ, ನಮ್ಮ ನಗರಸಭೆಗೆ ಅಧಿಕಾರ ಇರುತ್ತೆ. ಕೆಲವೊಂದು ಏರಿಯಾಸ್ ಹೇಗಿರ್ತಾ ಇತ್ತು, ನಗರಸಭೆ ವ್ಯಾಪ್ತಿನೂ ಮೀರಿ ಪಂಚಾಯತಿ ವ್ಯಾಪ್ತಿಗೂ ತಪ್ಪೋಗಿ ಆ ಥರ ಇರುವಂಥವು ಇನ್ನೂ ಕೂಡ ಇಶ್ಯೂಸು ಸಾಲ್ವ್ ಆಗೇ ಇದೆ. ಕೆಲವೊಂದು ಜಾಗಗಳು ಲೇಔಟ್ಸ್ ಮಾಡಿದ್ದಾರೆ. ಫಸ್ಟ್ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಇರುತ್ತೆ, ಅದನ್ನು ಕನ್ವರ್ಷನ್ ಮಾಡಿ ಅದಾದಮೇಲೆ ಅದು ಲೇಔಟ್ ಆಗಿರುತ್ತೆ, ಪ್ಲ್ಯಾನ್ ಅಪ್ರೂವಲ್ ಇರಲ್ಲ. ಕೆಲವೊಬ್ಬರು ಧೈರ್ಯ ಮಾಡಿ ಪಂಚಾಯತಿಯಲ್ಲಿ ತೊಗೊತೀವಿ ಅನ್ನೋ ಧೈರ್ಯ ಇರುತ್ತೆ. ಹಂತವಾಗಿ ಕೆಲವೊಂದು ಜಾಗದಲ್ಲಿ ಕೊಡೋಕ್ಕೆ ಆಗಿರಲ್ಲ. ಯಾರಿಗೂ ಭಾಳ ವರ್ಷ ಬಾಡಿಗೆ ಮನೆಯಲ್ಲೋ ಸ್ವಂತ ಜಾಗದಲ್ಲೋ ಇರೋಕ್ಕಾಗದೆ ಅಂಥ ಜಾಗದಲ್ಲಿ ಕಡಿಮೆಗೆ ಸಿಕ್ಕುತ್ತೆ ಅಂತ ಸೈಟ್ ತೊಗೊಂಡ್ಬಿಟ್ಟಿರ್ತಾರೆ, ಮನೇನೂ ಕಟ್ಬಿಟ್ಟಿರ್ತಾರೆ. ದುಡ್ಡು ಹಾಕಿ ಸೈಟ್ ತೊಗೊಂಡು ಮನೆ ಕಟ್ಟಿರೋ ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ. ಅಂಥವ್ರಿಗೆಲ್ಲನೂ ಹೀಗೆ ಪ್ರಾಮಿಸ್ ಮಾಡ್ತಾ ಇದ್ವಿ. ಯಾರೇ ಆಗಿರಲಿ, ಯಾರೇ ಅಧಿಕಾರಿ ಆಗಿರಲಿ, ಅದ್ರ ಜೊತೆ ಅಥವಾ ಯಾವುದೇ ನಗರಸಭೆ ಸದಸ್ಯರಾಗಿರಲಿ, ಯಾವುದೇ ಹೈ ಇನ್ಫ್ಲೂಯೆನ್ಸ್ ಇಟ್ಕೊಂಡಿರಲಿ, ನಗರಸಭೆ ಸೊತ್ತು ಮತ್ತು ಜನಕ್ಕೆ ನಾವು ಒಳ್ಳೆ ಪಾರ್ಕ್ಸ್ ಕೊಡಬೇಕು. ಪಾರ್ಕ್ ಕೊಟ್ಟರೆ ಗಿಡಗಳನ್ನ ಇಟ್ಟು ಅವ್ರಿಗೇನೋ ಅವ್ರ ಏರಿಯಾಸಲ್ಲಿ ನಾವು ಅದನ್ನು ಒಂದು ಡೆವಲಪ್ ಮಾಡೋಕ್ಕಾಗುತ್ತೆ. ಅವ್ರ ಆರೋಗ್ಯದ ದೃಷ್ಟಿಯಿಂದ ನಾವು ಒಂದು ಪಾರ್ಕ್ಸ್ನ ಡೆವಲಪ್ ಮಾಡೋಕ್ಕಾಗುತ್ತೆ. ಇವತ್ತೆಲ್ಲ ನಾಳೆ ಆ ಕೆಲಸ ಮಾಡ್ತೀವಿ. ಪ್ರಿಯಾರಿಟಿ ಮೇಲೆ ಮಾಡ್ತೀವಿ. ಪಾರ್ಕ್ ಬೇಕು KJP, ಅದನ್ನು ಹೇಗೆ ಬಿ ಖಾತಾ ಮಾಡ್ತೀರಿ ಅನ್ನೋವಂಥ ವಿಚಾರವಾಗಿ ಇವತ್ತು ನಾವು ಗಟ್ಟಿಯಾಗಿ ಕೂತಿದ್ದೀವಲ್ಲ. ಯಾವುದೇ ಒಂದು ನಗರಸಭೆ ವ್ಯಾಪ್ತಿಗೆ ಬರುವಂಥ ಜಾಗ, ಪಾರ್ಕ್ ಆಗಿರಲಿ, ಪಬ್ಲಿಕ್ ಜಾಗ ಆಗಿರಲಿ, ಪ್ರಾಪರ್ಟಿ ಆಗಿರಲಿ, ಅದನ್ನು ಅನಧಿಕೃತವಾಗಿ ಬೇರೆ ಯಾರೋ ಅದನ್ನು ಖಾತಾ ಮಾಡ್ಕೊಳ್ಳೋದಕ್ಕೆ ನೀವು ಹೇಳೋ ಥರ
ಅವಕಾಶ ನಗರಸಭೆಯಲ್ಲಿ ಇಲ್ಲ. ಅವ್ರು ಎಷ್ಟೇ ಇನ್ಫ್ಲೂಯೆನ್ಷಿಯಲ್ ಇರಲಿ ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾನು ಕಡಿವಾಣ ಆಗ್ತಾ ಇದ್ದೀನಿ. ನಾನು ನನ್ನ ನೀತಿನೇ ಇನ್ಮೇಲೆ ಕೆಲಸ ಮಾಡೋದು ಆ ರೀತಿ ಇರುತ್ತೆ. ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ತಾರ ಬಿಡ್ತಾರ ಬೇರೆ. ನಗರಸಭೆ ಸ್ವತ್ತನ್ನ ಕಾಪಾಡ್ಕೊಳ್ಳೋ ಅಂಥದ್ದು ನಂದು, ನಗರಸಭೆ ಅಧ್ಯಕ್ಷರದು, ನಗರಸಭೆ ಉಪಾಧ್ಯಕ್ಷರದು, ಕಮಿಷನರ್ದು ಜವಾಬ್ದಾರಿ ಆಗುತ್ತೆ. ಪಾರ್ಕ್ಸ್ ಆಗಿರ್ಬೋದು, ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಅದು ನಮ್ಮ ಫಸ್ಟ್ ಡ್ಯೂಟಿ ಆಗುತ್ತೆ. ಅದನ್ನು ನಾವು ಮಾಡಿ. ಸೊ ಇವತ್ತು ನಾನು ಲಿಮಿಟ್ ಮಾಡ್ಕೊತೀನಿ. ಇವತ್ತು ಈ ಖಾತಾ ಬಗ್ಗೆ, ಬಿ ಖಾತಾ ಬಗ್ಗೆ, ಮತ್ತು ನಮಗೆ ರಾಜೀವ್ ಗಾಂಧಿ ವಸತಿ ಲೇಔಟ್ ಏನಿದೆ ಅಲ್ಲಿ ನಮಗೆ KGF ಡೆವಲಪ್ಮೆಂಟ್ ಅಥಾರಿಟಿಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿ 488 ಜನಕ್ಕೆ ಅಲ್ಲೇ ನಾವು ಹೋಗಿ ಇದನ್ನು ಈ ಖಾತಾ ಆಗಿರೋವಂಥದ್ದನ್ನು ಅವ್ರಿಗೆ ಕೊಡುವಂಥದ್ದನ್ನು ನಾವು ಮಾಡ್ತೀವಿ, ಕಾರ್ಯಕ್ರಮ ಮಾಡ್ತೀವಿ. ಸೊ ಅದೊಂದು ಪ್ರಚಾರ ಆಯಿತು. ನನಗೆ 2-3 ಸತಿ ನನ್ನ ಗಮನಕ್ಕೆ ಬಂದ ಆದಮೇಲೆ ಹಾಗೆ ಇರಬಾರ್ದು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಹಿಂದೆ ಕೂಡ ನಗರಸಭೆಯಲ್ಲಿ ಸಣ್ಣ ಪುಟ್ಟ ನನ್ನ ಗಮನಕ್ಕೆ ಬರ್ತಾನೆ ಇತ್ತು. ಖಾತಾದ ಒಂದು ದಂಧೆ ಇದೆ, ಅಕ್ರಮ ಸಕ್ರಮದ ದೊಡ್ಡ ಇಶ್ಯೂಸ್ ಅಲ್ಲಿ ಹೇಳೋವಂಥದ್ದಲ್ಲ. ಒಂಚೂರು ಇಂಥ ಜಾಗ ಈ ಥರ ನನಗೆ ಮಾಹಿತಿ ಕೊಡಿ. ಖಂಡಿತವಾಗೂ ನಾವು ಡ್ಯೂಟೀಸ್ ಆಗಿರುತ್ತೆ, ನನ್ನದೇ ಅಲ್ಲ ಜವಾಬ್ದಾರಿ ಆಗಿರುತ್ತೆ. ಏನೋ ಅವರು ಇವತ್ತು ಪಾರ್ಕ್ಸ್ನ ನೆಕ್ಸ್ಟ್ ಅವರು ಇನ್ ಫ್ಯೂಚರಲ್ಲಿ ಇನ್ನೊಂದು ಜನ್ರೇಷನ್ಗೆ ಅವರು ಒಂದು ಒಳ್ಳೆ ಪಾರ್ಕ್ಸ್ನ ಆರೋಗ್ಯವಾಗಿರೋದಕ್ಕೆ ಒಂದು ಪಾರ್ಕ್ಸ್ ನಾವು ಮಾಡಲಿಕ್ಕಾಗುತ್ತೆ. ರಾಜಕಾಲುವೆ ಒತ್ತುವರಿ ಆದರೆ ನಾಳೆ ಫ್ಲಡ್ಸ್ ಆದಾಗ ನೀರೆಲ್ಲ ಬಂದು ಮನೆಗೆ ಸ್ಲಮ್ಗೆ ನುಗ್ಗುತ್ತೆ. ಅದನ್ನೆಲ್ಲ ತೆರವು ಮಾಡುವಂಥ ಜವಾಬ್ದಾರಿ ಸ್ಥಾನದಲ್ಲೇ ಅವ್ರನ್ನ ಆಯ್ಕೆ ಮಾಡಿರೋದು ಜನ. ಅವ್ರ ಡ್ಯೂಟಿ ಆಗಿರುತ್ತೆ, ಅವ್ರ ಫಸ್ಟ್ ಡ್ಯೂಟಿ. ರಾಜಕಾಲುವೆ ಯಾರು ಒತ್ತುವರಿ ಆಗೋಕ್ಕಾಗುತ್ತೆ? ಅವ್ರ ಫಸ್ಟ್ ಡ್ಯೂಟಿ ತೆರವು ಮಾಡ್ತಾರೆ. ರಾಜಕಾಲುವೆ ತೆರವು ಮಾಡ್ತಾರೆ, ಪಾರ್ಕ್ಸ್ ಎಲ್ಲಾದರೂ ಒತ್ತುವರಿ ಆಗಿದ್ರೆ ತೆರವು ಮಾಡ್ತಾರೆ. ಆ ಒಂದು ತಪ್ಪು ಕೆಲಸ ಮಾಡಲಿಕ್ಕೆ ನನ್ನ ಅವಧಿಯಲ್ಲಿ ಅವಕಾಶ ಇರಲ್ಲ. ಅದ್ರ ಬಗ್ಗೆ ಅವ್ರಿಗೂ ತಿಳುವಳಿಕೆ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ತಾರೆ ಅಂತ ನಾನು ಅನ್ಕೊಂಡು தரம் என்றும் நிரந்தரம் வாங்க.